ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಂಕಿತ ಉಗ್ರರನ್ನ ಎನ್ಐಎ ಕಸ್ಟಡಿಗೆ ನೀಡಲಾಗಿದೆ 10 ದಿನಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಡಿಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಬರೋಬ್ಬರಿ 10 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಒಪ್ಪಿಸಿ ಆದೇಶವನ್ನ ಈಗ ಜಡ್ಜ್ ಸಾಹೇಬರು ಹೊರಡಿಸಿರುವಂತದ್ದು ಮತೀನ್ ಮತ್ತು ಮುಜಾವಿರ್ ಎನ್ಐಎ ಕಸ್ಟಡಿಗೆ ನೀಡಲಾಗಿದೆ 10 ದಿನಗಳ ಕಾಲ ಅಂದ್ರೆ ಏಪ್ರಿಲ್ 22ನೇ ತಾರೀಕಿನವರೆಗೆ ಎನ್ಐಎ ಕಸ್ಟಡಿಗೆ ಬಾಂಬರ್ ಮಡಿವಾಳದ ನ್ಯಾಯ ವಿಜ್ಞಾನ ಲ್ಯಾಬ್ಗೆ ಇವರನ್ನ ಶಿಫ್ಟ್ ಮಾಡಲಾಗಿರೋದು ಶಂಕಿತ ಉಗ್ರರನ್ನ ಈಗಾಗಲೇ ಎನ್ಐಎ ಕರೆದುಕೊಂಡು ಬಂದಿದೆ ವೆಸ್ಟ್ ಬೆಂಗಾಲಲ್ಲಿ ನಿನ್ನೆಯಷ್ಟೇ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು ತಡರಾತ್ರಿ ಬೆಂಗಳೂರಿಗೆ ಕರೆದುಕೊಂಡು ಬಂದ ನಂತರ ಮೆಡಿಕಲ್ ಟೆಸ್ಟ್ ಆದ ನಂತರ ಜಡ್ಜ್ ನಿವಾಸಕ್ಕೆ ಇವರನ್ನ ಕರ್ಕೊಂಡು ಹೋಗಲಾಯಿತು ಈಗ 10 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಲಾಗಿದೆ ಏಪ್ರಿಲ್ 22ನೇ ತಾರೀಕಿನವರೆಗೂ ಮತೀನ್ ಮತ್ತು ಮುಜಾವಿರ್ ಎನ್ಐಎ ಕಸ್ಟಡಿಗೆ ಮಡಿವಾಳದ ನ್ಯಾಯ ವಿಜ್ಞಾನ ಲ್ಯಾಬ್ಗೆ ಈ ರೀತಿ ಆರ್ಡರ್ ಬರ್ತಾ ಇದ್ದಂತೆ ಅವರನ್ನ ಶಿಫ್ಟ್ ಮಾಡಲಾಗಿದೆ ಶಂಕಿತ ಉಗ್ರರನ್ನ ಈಗ ಮತ್ತೆ ಮಡಿವಾಳದ ನ್ಯಾಯ ವಿಜ್ಞಾನ ಲ್ಯಾಬ್ಗೆ ಎನ್ಐಎ ಅಧಿಕಾರಿಗಳು ಕರೆ ತಂದಿದ್ದಾರೆ 10 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಶಂಕಿತರನ್ನ ನೀಡಲಾಗಿದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತೀನ್ ಮತ್ತು ಮುಜಾವಿರ್ನನ್ನ 10 ದಿನ ಕಸ್ಟಡಿಗೆ ನೀಡಲಾಗಿರೋದು ಈ ಹಂತದಲ್ಲಿ ವಿಚಾರಣೆ ಯಾವ ಹಂತವನ್ನ ತಲುಪುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿರೋದು ಈ 10 ದಿನಗಳ ಅವಧಿಯಲ್ಲಿ ಏನೆಲ್ಲ ನಿರೀಕ್ಷೆಯನ್ನು ಮಾಡಬಹುದು ನಾವು ಎನ್ಐಎ ಇಂದ ಶ್ರೀಪಾದ್ ಈಗಾಗಲೇ ಇಬ್ಬರು ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ಇವತ್ತಿನಿಂದ 10 ದಿನಗಳ ಕಾಲ ಅವರನ್ನು ತೀವ್ರ ವಿಚಾರಣೆ ಮಾಡಬೇಕಾಗುತ್ತೆ ಜೊತೆಗೆ ಈ ಒಂದು ಕೇಸ್ನಲ್ಲಿ ಪ್ರಮುಖ ಕಾನೂನು ಪ್ರಕ್ರಿಯೆಗಳು ಅಂತ ಅಂದರೆ ಪ್ರೋಟೋಕಾಲ್ನ ಪ್ರಕಾರ ಒಂದಷ್ಟು ತನಿಖೆಯನ್ನು ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಇಷ್ಟು ದಿನಗಳ ಕಾಲ ಏನೋ ಅವರು ಎಲ್ಲಿ ತಪ್ಪಿಸ್ಕೊಂಡಿದ್ರು ಏನೋ ಅವರ ಬಳಿ ಇದ್ದಂಥ ವಸ್ತುಗಳು ಜೊತೆಗೆ ಪ್ರಾಥಮಿಕವಾಗಿ ಏನೆಲ್ಲ ವಿಚಾರಣೆ ಮಾಡಬೇಕು ಅದನ್ನು ನಿನ್ನೆಯಿಂದಲೂ ಕೂಡ ಅಧಿಕಾರಿಗಳು ಮಾಡುವಂಥ ಕೆಲಸ ಮಾಡಿದರು ಈಗಲೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈಗ ಮತ್ತೆ ಅವರನ್ನು ಟೆಕ್ನಿಕಲ್ ಸೆಲ್ಗೆ ಅಂದರೆ ಮಡಿವಾಳ ಬಳಿ ಇರುವಂಥ ಈ ಒಂದು FSL ಸೆಲ್ಗೆ ಕರೆದುಕೊಂಡು ಬಂದು ಅವರನ್ನು ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಮುಂದಿನ ಹಂತದಲ್ಲಿ ಅವರನ್ನು ಸ್ಪಾಟ್ ಮರ್ಜರ್ಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಯಾವುದೇ ಒಂದು ಪ್ರಕರಣ ಆದರೆ ಆದಂಥ ಆ ಒಂದು ಕೇಸ್ನಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಆರೋಪಿಗಳನ್ನು ಘಟನೆ ನಡೆದಿರುವಂಥ ಸ್ಥಳಕ್ಕೆ ಕರೆದೊಯ್ದುಕೊಂಡು ಸ್ಥಳ ಮಹಜರು ಮಾಡುವಂಥದ್ದು ತನಿಖೆ ವೇಳೆ ಬರುವಂಥ ಒಂದು ಪ್ರಕ್ರಿಯೆ ಹೀಗಾಗಿ ಅಧಿಕಾರಿಗಳು ಸ್ಪಾಟ್ ಮರ್ಜರನ್ನು ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಇವರು ಎಲ್ಲೆಲ್ಲಿ ಓಡಾಡಿದ್ರು ಜೊತೆಗೆ ಇವರ ಪ್ಲ್ಯಾನ್ ಏನಾಗಿತ್ತು ಅನ್ನೋದನ್ನು ಕ್ರ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕಂದರೆ ಇದು 2-3 ಕೇಸ್ಗಳಿಗೂ ಕೂಡ ಲಿಂಕ್ ಇರುವಂಥ ಕೇಸ್ ಅಂತೇಳಿ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಈಗಾಗಲೇ ಗೊತ್ತಾಗಿತ್ತು ಶಿವಮೊಗ್ಗದಲ್ಲಿ ಆಗಿರುವಂಥ ಕೇಸ್ಗಳಾಗಿರ್ಬೋದು ಮತ್ತು ಮಂಗಳೂರಿನಲ್ಲಿ ಆದಂಥ ಕೇಸ್ಗಳಿಗೂ ಕೂಡ ಇವರಿಗೂ ಕೂಡ ಲಿಂಕ್ ಇದೆ ಅಂತೇಳಿ ಗೊತ್ತಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾರಿಕ್ ಮತ್ತು ಮಾಜ್ ಮುನೀರನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡಿದರು ಆ ಸಂದರ್ಭದಲ್ಲೂ ಕೂಡ ಅವರ ಹೇಳಿಕೆಯನ್ನು ಆಧರಿಸಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕೋದಾಗಿರ್ಬೋದು ಮುಂದಿನ ಹಂತದ ತನಿಖೆ ಬಗ್ಗೆ ಒಂದಷ್ಟು ಪ್ಲಾನಿಂಗನ್ನು ಎನ್ಐಎ ಅಧಿಕಾರಿಗಳು ಮಾಡಿಕೊಂಡಿದ್ರು ಜೊತೆಗೆ ಈ ಇಬ್ಬರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ಮುಂಚೆ